Now, I request Sagar sir, GST inspector, to address our students. He is presently a working government officer. He will share his experience regarding and also motivates towards taking up the government job. Welcome, sir. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ನಾನು ಸದ್ಯಕ್ಕೆ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫೀಸ್ ಬೆಂಗಳೂರು ಆಫೀಸಲ್ಲಿ ನಾನು GST ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಆ್ಯಂಡ್ ಸ್ವಾಮಿ ವಿವೇಕಾನಂದ ಕಾಲೇಜ್ ಫಾರ್ ಇನ್ವೈಟಿಂಗ್ ಮೀ ಟು ಅಡ್ರೆಸ್ ಯು ಪೀಪಲ್ ಹಿಯರ್, ಆ್ಯಂಡ್ ಥ್ಯಾಂಕ್ ಯು ಸರ್. ಆಗಲೇ ನಮ್ಮ ಮನೋಜ್ ಸರ್ ಅವರು ನಿಮಗೆ ಎಕ್ಸಾಮ್ ಬಗ್ಗೆ, ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ, ಸಿಲೆಬಸ್ ಬಗ್ಗೆ, ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಮ್ಸ್ ಬಗ್ಗೆ ನಿಮ್ಗೊಂದು ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಸರ್ ಅವರು ನಿಮಗೆ SSC ಎಕ್ಸಾಮ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ರು. ಬಟ್ ನಾನು ನಿಮಗೆ ಆ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಏನೇನೆಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಪೋಸ್ಟ್ ನೀವು ಹೋಗಿ ಕೆಲಸ ಮಾಡ್ಬೋದು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಒಂದು ಪ್ರತಿ ವರ್ಷ ಕಂಡಕ್ಟ್ ಮಾಡುತ್ತೆ. ಅದಕ್ಕೆ ನಿಮಗೆ ಬೇಸಿಕ್ ಡಿಗ್ರಿ ಇದ್ದರೆ ಸಾಕು. ಸೊ ಅಲ್ಲಿ ನಿಮಗೆ 4 ಸೆಕ್ಷನ್ಸ್ ಇರುತ್ತೆ. ಸರ್ ಆಲ್ರೆಡಿ ಹೇಳಿದ್ದಾರೆ, ಮ್ಯಾಥ್ಸ್, ಇಂಗ್ಲೀಷ್, ರೀಸನಿಂಗ್ ಆ್ಯಂಡ್ GK ಅಂತ. ಸೊ ನೀವು ಆ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದಾಗ ನಿಮಗೆ CBI ಗೊತ್ತಿರ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ IB ಗೊತ್ತಿರ್ಬೋದು, ಆಮೇಲೆ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಅದಾದಮೇಲೆ ನೀವು ಸೆಂಟ್ರಲ್ ಸೆಕ್ರೆಟರಿಯೇಟ್ ಡೈರೆಕ್ಟ್ MP ಕೆಳಗಡೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ನೀವು ಫಾರಿನ್ ಕಂಟ್ರಿಲಿ ಹೋಗ್ಬಿಟ್ಟು ಇಂಡಿಯನ್ ಎಂಬಸಿ, ಇಂಡಿಯನ್ ಗೌರ್ಮೆಂಟ್ ಪರವಾಗಿ ನೀವು ಅಲ್ಲಿ ಕೆಲಸ ಮಾಡ್ಬೋದು. ನಿಮಗೆ ಸ್ಯಾಲ್ರಿಯಲ್ಲಿ 3 lakh 4 lakh ಆ ಥರ ಮಲ್ಟಿಪಲ್ ಆಫ್ ಫಾರಿನ್ ಕರೆನ್ಸಿಲಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಆ ಥರ ಒಂದು ಬ್ಯೂಟಿಫುಲ್ ಅಪಾರ್ಚುನಿಟೀಸ್, ಪೋಸ್ಟ್ಗಳು ಈ CGL ಎಕ್ಸಾಮ್ ಮುಖಾಂತರ ನೀವು ಕ್ಲಿಯರ್ ಮಾಡಿದ್ರೆ ಹೋಗಿ ಜಾಯ್ನ್ ಆಗ್ಬೋದು. ಇವಾಗೆಲ್ಲ ನಮ್ಮ ಮುಂದೆ ಕೂತ್ಕೊಂಡು ಕಾಲೇಜ್ ಹುಡುಗರ ಥರ ಒಂಥರ ಮಕ್ಕಳ ಥರ ಕೂತಿದ್ದೀರಾ. ಡಿಗ್ರಿ ಆದ ತಕ್ಷಣವೇ ಒಂದು 2 ವರ್ಷದಲ್ಲಿ ಇಮ್ಯಾಜಿನ್ ಯುವರ್ ಸೆಲ್ಫ್ ಲೈಕ್ ಟು ಬಿ ಇನ್ ಇಂಡಿಯನ್ ಎಂಬಸಿ ವರ್ಕಿಂಗ್ ಇನ್ ನೆದರ್ಲ್ಯಾಂಡ್, ಜರ್ಮನಿ, USA. ಸೊ ಆ ಥರ ನೀವು ಏಮ್ ಹೈಯರ್, ಒಂದು ಒಳ್ಳೆ ಏಮ್ ಇಟ್ಕೊಂಡು ಅದಕ್ಕೆ ಎಫರ್ಟ್ ಹಾಕಿ. ಆಮೇಲೆ ನೀವು BBA BCom ಸ್ಟೂಡೆಂಟ್ಸ್ ಇದ್ದೀರಾ ಅಂತ ಅಂದ್ಕೊತೀನಿ ನಾನು. ಸೊ ನಿಮಗೆ ಆಡಿಟರ್ ಪೋಸ್ಟ್ ಇದೆ, ಅಕೌಂಟೆಂಟ್ ಪೋಸ್ಟ್ ಇದೆ, ಆಮೇಲೆ ಗ್ರೂಪ್ B ಗೆಸ್ಟೆಡ್ ಪೋಸ್ಟ್, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ AO ಅಂತ ಒಂದು ಪೋಸ್ಟ್ ಇದೆ. ನಿಮಗೆ ಅದರಲ್ಲಿ ಸ್ಯಾಲ್ರಿ 90,000 ಪ್ಲಸ್ ಬರುತ್ತೆ ಜಾಯ್ನ್ ಆದ ತಕ್ಷಣ. ಸೊ ಇವಾಗ ಈ ವರ್ಷ ಆದ ತಕ್ಷಣ ನಿಮ್ಗೆ 1 lakh ಆಗೋಗುತ್ತೆ DA ಅದೆಲ್ಲ ಜಾಸ್ತಿ ಆದಮೇಲೆ. ಸೊ ನೀವು ಯಾವುದೇ ಪ್ರೈವೇಟ್ ಜಾಬಲ್ಲಿ ನೀವು ಈ ಡಿಗ್ರಿ ಆದಮೇಲೆ ಜಾಯ್ನ್ ಆದರೂ ನಿಮ್ಗೆ ಯಾರೂ ಅಷ್ಟೊಂದು ಸ್ಯಾಲ್ರಿ ಕೊಡೋಲ್ಲ. ಆಮೇಲೆ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ 5 days ವರ್ಕ್ ಇರುತ್ತೆ. ತುಂಬ ಚಿಲ್ಡಾಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ಗೌರ್ಮೆಂಟ್ ಮತ್ತು ಪೀಪಲ್ಗೆ ಸರ್ವ್ ಮಾಡೋವಂಥ ಒಂದು ಅವಕಾಶನೂ ಇರುತ್ತೆ. ನಿಮ್ಮ ಫ್ಯಾಮಿಲಿಗೂ ಟೈಮ್ ಕೊಟ್ಕೊಂಡು ನೀವು ಲೈಫ್ ಎಂಜಾಯ್ ಮಾಡ್ಕೊತ ಒಂದು ಅವಕಾಶನೂ ಇರುತ್ತೆ. ಅದಾದಮೇಲೆ ನೀವು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಕೇಳಿರ್ತೀರಾ. ಸೊ ಅದರಲ್ಲಿ ಗ್ರೇಡ್ B ಆಫೀಸರ್ ಅಂತ ಒಂದು ಪೋಸ್ಟ್ ಬರುತ್ತೆ. ಆಮೇಲೆ SEBI ಅವರು ಗ್ರೇಡ್ A ಪೋಸ್ಟ್ ಅಂತ ಅದಕ್ಕೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇದೆರಡು ಪೋಸ್ಟ್ಗಳು ಇಂಡಿಯಾದಲ್ಲೇ ಹೈಯೆಸ್ಟ್ ಪೇಯಿಂಗ್ ಗೌರ್ಮೆಂಟ್ ಜಾಬ್ಸ್. ನಿಮಗೆ ಯು ಕಾಂಟ್ ಇಮ್ಯಾಜಿನ್ 20 lakh ಇಯರ್ಲಿ ಪ್ಯಾಕೇಜ್ ಸಿಗುತ್ತೆ, 20 lakh ಪ್ಲಸ್. ಮತ್ತು ಅದ್ರ ಸ್ಯಾಲ್ರಿ ಜೊತೆಯಲ್ಲಿ ನಿಮಗೆ ಮೇಡ್ ಅಲವೆನ್ಸ್ ಸಿಗುತ್ತೆ, ಪೆಟ್ರೋಲ್ ಅಲವೆನ್ಸು, ಹೋಮ್ ಅಲವೆನ್ಸು ಅದೆಲ್ಲ ಸಿಗುತ್ತೆ. ಸೊ ಈ ಥರ ತುಂಬ ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ, ನಾವು ಏನು ಮಾಡಬೇಕು, ಏನು ಡಿಗ್ರಿ ಆದಮೇಲೆ ಏನು ಮಾಡಬೇಕು, ಏನಿಲ್ಲ ಅಂತ. ಸೊ ಐಮ್ ಜಸ್ಟ್ ಇಂಟ್ರಡ್ಯೂಸಿಂಗ್ ಯು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್. ಸೊ ಆ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಒಂದು ದೃಢ ನಿರ್ಧಾರ ಮಾಡ್ಕೊಳ್ಳಿ, ಡಿಗ್ರಿ ಆದಮೇಲೆ ನಾನು ಏನು ಮಾಡಬೇಕು ಅಂತ. ಕೆಲವರಿಗೆ ಹೈಯರ್ ಎಜುಕೇಷನ್ ಹೋಗಬೇಕು ಅಂತ ಇರುತ್ತೆ. ಹೈಯರ್ ಎಜುಕೇಷನ್ ಜೊತೆಲಿ ನೀವು ಗೌರ್ಮೆಂಟ್ ಎಕ್ಸಾಮ್ಗೂ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ವೀಕೆಂಡ್ ಕ್ಲಾಸಸ್ನ ಜಾಯ್ನ್ ಆಗಿ. ನೇಜಾ ಅವರು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ದಾರೆ, ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆ ಫ್ರೀಯಾಗಿ ಕ್ಲಾಸಸ್ಸು ಸಿಗುತ್ತೆ. ಆಮೇಲೆ ಪ್ರೀಮಿಯಂ ಕ್ಲಾಸ್ ಜಾಯ್ನ್ ಆದರೆ ನಿಮಗೆ ಒಂದು ಓವರಾಲ್ ವೀಕೆಂಡ್ ಕ್ಲಾಸಸ್ ಎಲ್ಲ ಕೋರ್ಸ್ ಮಾಡ್ತಾರೆ ಅಂತ ಅನ್ಕೊತೀನಿ ನಾನು ಸರು. ಸೊ ನೀವು ಅದನ್ನು ಜಾಯ್ನ್ ಆಗಿಬಿಟ್ಟು ನೀವು ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ಇದೆಲ್ಲ ಎಕ್ಸಾಮ್ಸ್ಗೂ ಸೇಮ್ ಸಿಲೆಬಸ್ ಇರುತ್ತೆ. ಒಂದೊಂದು ಎಕ್ಸಾಮ್ಸ್ಗೂ ನೀವು ಡಿಫ್ರೆಂಟ್ ಏನು ಪ್ರಿಪೇರ್ ಆಗೋಂಥ ಅವಶ್ಯಕತೆ ಇಲ್ಲ. ಸೊ ಏನಾಗುತ್ತೆ ಅಂದರೆ RBIದಲ್ಲಿ ನಿಮಗೆ ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಕ್ವಶನ್ಸ್ ಬರುತ್ತೆ, ಮ್ಯಾಥ್ಸ್ ಆಗಲಿ, ರೀಸನಿಂಗ್ ಆಗಲಿ ಆ ಥರ. ಬೇರೆ SSCಲಿ ಮತ್ತು ರೈಲ್ವೇಸಲ್ಲಿ ಇನ್ನೂ ಸ್ವಲ್ಪ ಲೋವರ್ ಲೆವೆಲ್ ಆಫ್ ಕ್ವಶನ್ಸ್ ಬರುತ್ತೆ. ಸೊ ನೀವು ಒಂದು ಸಾರಿ ಎಕ್ಸಾಮ್ಸ್ನ ಪ್ರಿಪೇರ್ ಆಗಿ ಒಂದು ಲೆವೆಲ್ ರೀಚ್ ಆದರೆ, ಇವಾಗ ಫಾರ್ ಎಕ್ಸಾಂಪಲ್ ನಂದೇ 2019ನಲ್ಲಿ ನಂದು 5-6 ಎಕ್ಸಾಮ್ಸ್ ಕ್ಲಿಯರ್ ಆಗೋಯ್ತು ಒಟ್ಟೊಟ್ಟಿಗೆ.
ಸೊ ನಾನು ಜಾಯ್ನ್ ಆಗಿದ್ದು GST ಇನ್ಸ್ಪೆಕ್ಟರ್ ಬಿಕಾಸ್ ಐ ಥಾಟ್ ದಿಸ್ ಇಸ್ ಅ ಬೆಟರ್ ಪೇಯಿಂಗ್ ಪೋಸ್ಟ್ ಆ್ಯಂಡ್ ಆಲ್ಸೋ ಪವರ್ಫುಲ್ ಪೋಸ್ಟ್ ಅಂತ. ಸೊ ಆ ಥರ ನಿಮ್ಮ ಕೆಪಬಿಲಿಟಿ ಬರುತ್ತೆ. ಒಂದು ಲೆವೆಲ್ಗೆ ನೀವು ಪ್ರಿಪೇರ್ ಆದಮೇಲೆ ಒಂದೇ ವರ್ಷದಲ್ಲಿ 6, 7, 8 ಪೋಸ್ಟ್ ಕ್ಲಿಯರ್ ಮಾಡೋಂಥ ನಮ್ಮ ಫ್ರೆಂಡ್ಸ್ಗಳ ಉದಾಹರಣೆ ನನ್ನ ಮುಂದೆ ಇದೆ. ಸೊ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ಪು ಒಂದು ಬೇಸಿಕ್ ಇದನ್ನು ನೀವು ಸ್ವಂತ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ದಾರಿ ತಪ್ಪಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವು ಈ ಥರ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಹೆಲ್ಪ್ ತೊಗೊಳ್ಳಿ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ನು. ಅವರು ತುಂಬ ಈ ರೂರಲ್ಗೆಲ್ಲ ಬಂದು ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ನಮಗೆ ತುಂಬ ಖುಷಿ. ಯಾಕಂದರೆ ಮನಿ ಮೈಂಡೆಡ್ ಇನ್ಸ್ಟಿಟ್ಯೂಷನ್ ಎಲ್ಲ ನಾವು ನೋಡಿದ್ವಿ. ಸಿಟಿಲೇ ಯಾರು ಬರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ತಾರೆ. ಸರ್ ಎಲ್ಲ ಇನಿಷಿಯೇಟ್ ತೊಗೊಂಡು ಒಂದು ರೂರಲ್ ಕಾಲೇಜಿಗೆ ಬಂದು ಸಲ ಇನಿಷಿಯೇಟ್ ತೊಗೊಂಡು ರೂರಲ್ ಸ್ಟೂಡೆಂಟ್ಸು ಕರ್ನಾಟಕದಿಂದ ರಿಪ್ರೆಸೆಂಟ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಪ್ರೋಗ್ರಾಮ್ ಓರಿಯಂಟೇಷನ್ ಕಾರ್ಯಾಗಾರ ಒಂದು ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ಆಮೇಲೆ ಒಂದು ನನ್ನ ಆಚೆಗಡೆ ಸರ್ಗೆ ಒಂದು ಇಬ್ಬರು ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳ್ತಾಯಿದ್ರು, ಸರ್ ನಾನು IAS ಆಗ್ಬೋದಾ, ನಾನು ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಾ, ನಾನು ರೂರಲ್ನಿಂದ ಬಂದಿರೋದು, ನಾನು ಕನ್ನಡ ಮೀಡಿಯಮ್ದವರು ಅಂತ. ನಾನು ನಿಮಗೆ ಒಂದು 2 ಎಕ್ಸಾಂಪಲ್ ಹೇಳೋಕ್ಕೆ, ರಿಯಲ್ ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಲ್ಲಿ ಒಬ್ಬರು ನಮ್ಮ ಅಣ್ಣ ನಮ್ಗೆ ತುಂಬ ಪರಿಚಯ. ಅವರು 10th ಆದಮೇಲೆ ಓದೋದನ್ನು ಬಿಟ್ಬಿಟ್ರು. ಅವ್ರಿಗೆ ಆರ್ಟು ಮತ್ತು ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ಬಿಟ್ಟು ಆರ್ಟ್ ಕಾಲೇಜ್ ಜಾಯ್ನ್ ಆಗೋದು. ಸೊ ಬಟ್ ಪೇರೆಂಟಲ್ ಪ್ರೆಷರಲ್ಲಿ ಅವ್ರು 12th ಎಕ್ಸಾಮ್ ಹಂಗೆ ಅಪ್ಲೈ ಮಾಡಿದ್ರು. ಸೊ ಹಿ ಟುಕ್ 5 years ಟು ಕಂಪ್ಲೀಟ್ 12th ಎಕ್ಸಾಮಿನೇಷನ್. ಒಂದೊಂದು ವರ್ಷ ಒಂದು ಎಕ್ಸಾಮ್ ಬರೆಯೋದು, 2 ಎಕ್ಸಾಮ್ ಬರೆಯೋದು, ಆ ಥರ 5 ವರ್ಷ ಕಂಪ್ಲೀಟ್ ಮಾಡಿ ಒಂದು ಸಾರಿ ಬೆಂಗಳೂರಿಗೆ ಬಂದಿದ್ರು. ಅವರು ಆರ್ಟು ಬಿಸ್ನೆಸ್ಸಲ್ಲೇ ಅಲ್ಲೇ ಮದುವೆಗಳಿಗೆ ಪೋಸ್ಟ್ ಮಾಡೋದು, ಫ್ಲವರ್ ಡಿಸೈನ್ ಮಾಡೋದು, ಆ ಥರ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ಬೆಂಗಳೂರಿಗೆ ಬಂದಾಗ ಒಂದು ಸಾರಿ ನಾವು ಆಚೆಗಡೆ ಊಟಕ್ಕೆ ಹೋಗಿ ಮನೆಗೆ ಆಟೋದಲ್ಲಿ ಹೋಗೋವಾಗ ಆಟೋ ಡ್ರೈವರ್ ತುಂಬ ಒಳ್ಳೆಯ ವ್ಯಕ್ತಿ, ಕನ್ನಡದವನು. ಸೊ ಅವ್ರು ಹೇಳ್ತಾಯಿದ್ರು, ನಾನು ಕೇಳಿದೆ ಸರ್ ನಿಮ್ಮ ಮಕ್ಕಳೆಲ್ಲ ಹೇಗಿದ್ದಾರೆ, ಹೇಗೆ ಫ್ಯಾಮಿಲಿ ಹೇಗೆ ನಡೀತಾ ಇದೆ ಅಂತಂದ್ಬಿಟ್ಟು. ಸೊ ಆಗ ಆಟೋ ಡ್ರೈವರ್ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಎಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ನಮ್ಮ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀವಿ, ಬಟ್ ನಮ್ಮ ಮಗ ಓದೋದೇ ಇಂಟ್ರೆಸ್ಟ್ ಇಲ್ಲ. ಅವನಾದರೂ ನಮ್ಮ ಮುಂದೆ ದೊಡ್ಡವನಾಗಿ ಒಂದು ಜಾಬ್ ಮಾಡಿಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾನೆ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ನ ಮೊಬೈಲು, ಫ್ರೆಂಡ್ಸು, ಹೊರಗಡೆ ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೇನೆ ಸರ್, ಓದ್ತಾ ಇಲ್ಲ, ತುಂಬ ನೋವಾಗುತ್ತೆ, ಆ ಥರ ಎಲ್ಲ ಮಾತುಗಳನ್ನ ಆಡಿದ್ರು. ಅದು ಏನಾಯಿತೋ ಗೊತ್ತಿಲ್ಲ ನಮ್ಮ ಅಣ್ಣಗೆ. ಮನೆಗೆ ಹೋದ ತಕ್ಷಣ ಹಿ ಕೇಮ್ ಟು ಮೀ, ಫೇಸ್ ಟು ಫೇಸ್ ನಿಂತ್ಕೊಂಡು ಅವ್ರು ಹೇಳಿದ್ದು ಒಂದೇ ಮಾತು, ಇಲ್ಲ ಸಾಗರ್ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಬಿಸ್ನೆಸ್ ಮಾಡಲ್ಲ, ನಮ್ಮ ತಂದೆ ತಾಯಿ ನಾನು ಚೆನ್ನಾಗಿ ನೋಡ್ಕೋಬೇಕು, ನನಗೆ ಓದೋಕ್ಕೆ ನೀನು ಹೆಲ್ಪ್ ಮಾಡು, ನನಗೆ ಕನ್ನಡ ಬರುತ್ತೆ, ಇವ್ರು ಇಂಗ್ಲೀಷ್ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಕೂಡ ಬರ್ತಾ ಇರಲಿಲ್ಲ. ಸೊ ಆ ಥರ ಇದ್ದಾಗ ನನಗೆ ಫುಲ್ ಶಾಕ್. ರಾತ್ರಿ ಸರಿ ಅಣ್ಣ ಬೆಳಗ್ಗೆ ಮಾತಾಡೋಣ ಅಂತ ನಾನು. ಸೊ ನಾನು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡಿದೆ, ಏನಿದು ಈ ಥರ ಒಂದು ಡಿಟರ್ಮಿನೇಷನ್ ಸಡನ್ನಾಗಿ ಒಬ್ಬ ವ್ಯಕ್ತಿ ಮಾತಿಂದ ಇಷ್ಟೊಂದೆಲ್ಲ ಚೇಂಜಸ್ ಬರ್ತಾ ಇದೆಯಲ್ಲ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಅದೇ ಯೋಚನೆ ಮಾಡಿದ್ದೀನಿ ಅಂದರೆ, ಇವ್ರು ಇಂಗ್ಲೀಷ್ ಬರೋಲ್ಲ, ಮ್ಯಾಥ್ಸ್ ವೀಕ್ ಇತ್ತು. ಸೊ ಅವ್ರಿಗೆ ಪರ್ಫೆಕ್ಟ್ ಒಂದು ಪೋಸ್ಟ್ ಅಂದರೆ ಕರ್ನಾಟಕ ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಕರೀತಾರೆ. ಆವಾಗ FDA SDA ಅಂತ ಪೋಸ್ಟ್ ಕರೀತಾ ಇದ್ರು. ಅದಕ್ಕೆ ಕನ್ನಡ ಗ್ರಾಮರು, ಸ್ವಲ್ಪ ಇಂಗ್ಲೀಷ್ ಬಯಟ್ ಮಾಡ್ಕೊಂಡ್ರೆ ಸಾಕು, ಸಿನೋನಿಮ್ಸ್ ಆ್ಯಂಟೋನಿಮ್ಸ್, ಬೇಸಿಕ್ ಇಂಗ್ಲೀಷ್ ಕೇಳ್ತಾಯಿದ್ರು. ಅದಾದಮೇಲೆ GK. ಸೊ ಅವ್ರಿಗೆ ಕನ್ನಡ ಬುಕ್ಸು, ಕನ್ನಡ ಕಾಲೇಜ್ ಟೆಕ್ಸ್ಟ್ ಬುಕ್ಕು ಮತ್ತು ಕನ್ನಡ ಬುಕ್ಸ್ ಎಲ್ಲ ತಂದು ಕೊಟ್ವಿ. 8 ತಿಂಗಳು ಅಷ್ಟೇ ಕೂತ್ಕೊಂಡು ಹಗಲು ರಾತ್ರಿ ಒಂದು ರೂಮ್ ಮಾಡಿಕೊಂಡು ಓದ್ಕೊಂಡು ಹಿ ಕ್ಲಿಯರ್ಡ್ ಎಕ್ಸಾಮಿನೇಷನ್ ಇನ್ ದ ಫಸ್ಟ್ ಅಟೆಂಪ್ಟ್. ಸೊ ಆ ಥರ ವ್ಯಕ್ತಿ 5 ವರ್ಷ 12th ಕ್ಲಿಯರ್ ಮಾಡೋಕ್ಕೆ ಯೋಚನೆ ಮಾಡಿ 24 ಇಯರ್ಸಲ್ಲಿ ಬೆಂಗಳೂರಿಗೆ ಬಂದು ಯಾರೋ ಒಂದು ಹೇಳಿದ ಮಾತಿಗೆ ಅಷ್ಟು ಡಿಟರ್ಮೈಂಡ್ ಆಗಿ ಹಗಲು ರಾತ್ರಿ ಕೂತ್ಕೊಂಡು ಓದಿ 8 ತಿಂಗಳಲ್ಲಿ ಒಂದು ರೂಮ್ ಮಾಡಿಕೊಂಡು ಅವರೇ ಅಡುಗೆ ಮಾಡ್ಕೊಂಡು ಒಂದು ಜಾಬ್ ತೊಗೊಂಡು ಇವಾಗ ಅವ್ರ ಪೇರೆಂಟ್ಸ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸದ್ಯಕ್ಕೆ ಮದುವೆ ಆಗಿ ಖುಷಿಯಾಗಿದ್ದಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ FDI ಕೆಲಸ ಮಾಡ್ತಾ ಇದ್ದಾರೆ. ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಪ್ರಮೋಷನ್. ಸೊ ಆ ಥರ ಅಂಥ ವ್ಯಕ್ತಿನೇ ಒಂದು ಜಾಬ್ ಕ್ಲಿಯರ್ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ ಅಂದಮೇಲೆ, ನಿಮ್ಮದೆಲ್ಲ ಇಂಗ್ಲೀಷ್ ಇಷ್ಟೊಂದೆಲ್ಲ ಸ್ಟ್ರೆಂತ್ ಇದೆ, ಒಳ್ಳೆ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ತುಂಬ ಮುಖಗಳೆಲ್ಲ ನೋಡ್ರೆ ಖುಷಿ ಆಗುತ್ತೆ. ಇಷ್ಟೊಂದೆಲ್ಲ ಇಂಟೆಲಿಜೆಂಟು, ಇಷ್ಟೊಂದೆಲ್ಲ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಖಂಡಿತ ನೀವು ಲೈಫ್ನ ಹಾಳು ಮಾಡ್ಕೋಕೆ ಹೋಗ್ಬೇಡಿ. ಗೌರ್ಮೆಂಟ್ ಎಕ್ಸಾಮ್ ಒಂದೇ ಅಲ್ಲ. ನಿಮ್ಮ ಕಾಲೇಜ್ ಪ್ರೊಫೆಸರ್ ಆಗಬೇಕು ಅಂತಂದರೆ ನಿಮಗೆ ನೆಟ್ ಎಕ್ಸಾಮ್ ಇರುತ್ತೆ, ಸ್ಲೆಟ್ ಎಕ್ಸಾಮ್ ಇರುತ್ತೆ, ಆ ಕಡೆ ಕಾನ್ಸಂಟ್ರೇಷನ್ ಮಾಡಿ. UPS ಸಿವಿಲ್ ಸರ್ವಿಸ್ ಇರಬೇಕು ಅಂದರೆ KS ಇದೆ, IAS ಇದೆ. ಅದಕ್ಕೂ ನಿಮಗೆ ಸರು ಶ್ರೀಕಂಠಯ್ಯ ಸರ್ ಅವರು ನಿಮಗೆ ಗೈಡ್ ಮಾಡ್ತಾರೆ. ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾಲೇಜ್ ಲೈಫ್ನ ನಾನು ತುಂಬ ವೇಸ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ ಜೊತೆ ಆಚೆ ಸುತ್ತೋದು, ಆಟಗಳೆಲ್ಲ ಆಡೋದು ಅದೆಲ್ಲ ಇದ್ದಿದ್ದೆ. ಅದ್ರ ಜೊತೆಲಿ ನೀವು ಸ್ವಲ್ಪ ಮೆಚೂರ್ಡ್ ವೇದಲ್ಲಿ ಥಿಂಕ್ ಮಾಡಿಕೊಂಡು ಒಂದು ಕರಿಯರ್ ಬಗ್ಗೆ ಯೋಚನೆ ಮಾಡಬೇಕು ಇವಾಗಲಿಂದನೇ. ಫಸ್ಟ್ ಇಯರ್ BCom ಓದ್ತಾ ಇದ್ದೀರಾ, ಕೆಲವರು ಫೈನಲ್ ಇಯರ್ ಇದ್ದೀರಾ. ಸೊ ವೀಕೆಂಡಲ್ಲಿ ಬ್ರೇಕ್ ಟೈಮಲ್ಲಿ ಅಥವಾ ಈವ್ನಿಂಗ್ ಮನೆಗೆ ಹೋದಾಗ ಒಂದು ಫಸ್ಟ್ ಡಿಸಿಷನ್ ತೊಗೊಳ್ಳಿ, ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಡಿಗ್ರಿ ಆದ ತಕ್ಷಣ ಅಂತ. ಅದರೆಡೆಗೆ ನೀವು ಕಾನ್ಸಂಟ್ರೇಷನ್ ಮಾಡಿಕೊಂಡು ಗೂಗಲ್ ಮಾಡಿ, ಯೂಟ್ಯೂಬಲ್ಲಿ ನೋಡಿ, ಸರ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಗ್ರೌಂಡ್ ಲೆವೆಲ್ ಹೇಳಿಬಿಟ್ಟು ಹೆಲ್ಪ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಎಷ್ಟೇ ಟೈಮ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಆಯಿತಾ. ಆ ಥರ ಒಂದು ಡಿಸಿಷನ್ ತೊಗೊಂಡು ಅದು ತಕ್ಕಂಗೆ ಬುಕ್ ಲಿಸ್ಟ್ ಏನೇನು ಬೇಕಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಬುಕ್ ಲಿಸ್ಟ್ ಹೇಳ್ಕೊಡ್ತೀವಿ. ಫ್ರೀ ಮೆಟೀರಿಯಲ್ಸ್ ಬೇಕಾದರೂ ಅದು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸರ್, ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಆ ಥರ ಏನೇ ಇದ್ರೂ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಇಟ್ಕೊಳ್ಳಿ, ಕಾಮನ್ ಗೋಲ್ ಇರೋಂಥ ಫ್ರೆಂಡ್ಸ್ ಗ್ರೂಪ್ ಇಟ್ಕೊಳ್ಳಿ. ಪಾಸಿಟಿವ್ ಥಾಟ್ಸ್ ಇರಲಿ, ಆಪ್ಟಿಮಿಸ್ಟಿಕ್ ಇರಲಿ. ಕೆಲವರು ಫ್ರೆಂಡ್ಸ್ ನಿಮ್ಮ ಕೈಯಲ್ಲಿ ಆಗಲ್ಲ, ಏನೋ ಓದ್ತೀಯೋ ಹಾಗೆ ಹಿಂಗೆ ಎಲ್ಲ ಹೇಳೋಂಥವ್ರು ಇರ್ತಾರೆ.
ಸೊ ಆ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡು ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಮಾಡಿಕೊಂಡು ಒಂದು ಒಳ್ಳೆ ಕಾಮನ್ ಗೋಲ್ ಇಟ್ಕೊಂಡು ಓದೋ ಕಡೆ ಇವಾಗಲಿಂದನೇ ಶುರು ಮಾಡ್ಕೊಳ್ಳಿ. ನಾನು ಇಂಜಿನಿಯರಿಂಗ್ ಆದ ತಕ್ಷಣ ಅಯ್ಯೋ ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಮನೇಲಿ ಕೂತ್ಕೊಂಡು ಅಪ್ಪ ಅಮ್ಮನ ಕೈಯಲ್ಲೆಲ್ಲ ಅನ್ಸ್ಕೊಂಡು, ಸೊ ಅದೆಲ್ಲ ಬೇಡ. ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೂ ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಗ್ರಿ ಮುಗಿತಾ ಇದ್ದಂಗೆ ನಿಮ್ಗೊಂದು ಜಾಬ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ RBI ಗ್ರೇಡ್ ಬಿ UPSC ಎಲ್ಲ ಕ್ಲಿಯರ್ ಮಾಡಿದ್ರೆ ನಿಮಗೆ ಒಂದು ಮನೆ ಕೊಡ್ತಾರೆ, ಹೋಮ್ ಅಲೌನ್ಸಲ್ಲಿ ಮೇಡ್ ಸರ್ವಿಸ್ ಸಿಗುತ್ತೆ, ಪೇಪರ್ ಅಲೌನ್ಸ್ ಸಿಗುತ್ತೆ, ಒಂದು ವೆಹಿಕಲ್ ಇರುತ್ತೆ, ಡ್ರೈವರ್ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ದ ಲೈಫ್ ವಿಲ್ ಬಿ ಲೀಡಿಂಗ್. ಓಕೆ, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಸೀರಿಯಸ್ ಆಗಿ ಓದೋ ಕಡೆ ಗಮನ ಕೊಡಿ. ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆಗೆ ಸೆಟ್ಲ್ ಆಗೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆಪಬಿಲಿಟಿನ ತಕ್ಕಂಗೆ ನೀವು ಒಂದು ಜಾಬ್ ಮಾಡಿಕೊಂಡು ಒಂದು ಲೈಫ್ ಲೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ ಸರ್. ಮನಸ್ಸಿದ್ದರೆ ಮಾರ್ಗ. ಈವನ್ ಶಾರ್ಟ್ ಟೈಮಲ್ಲೂ ನಾವೇನಾದರೂ ಥಿಂಕ್ ಮಾಡಿ ನಾನೇನಾದರೂ ಅಚೀವ್ ಮಾಡಬೇಕಂದ್ರೆ ಆಗುತ್ತೆ ಅನ್ನೋದು, ಆಗಿದೆ ಅನ್ನೋದನ್ನ ಸರು ಅವರ ಎಕ್ಸ್ಪೀರಿಯನ್ಸ್ ಮತ್ತು ಇನ್ನೂ ಅವ್ರಿಗೆ ಗೊತ್ತಿರೋಂಥ ಇನ್ನೊಬ್ರದ್ದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇವಾಗಲಾದ್ರೂ ಸರ್ ಹೇಳ್ದಂಗೆ ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು ಸರ್ ಫಾರ್ ಇನ್ಸ್ಪೈರಿಂಗ್ ಅವರ್ ಸ್ಟೂಡೆಂಟ್ಸ್.